ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಇವತ್ತು ಬುಧವಾರ ಸಂಜೆ ಇವಾಗ ಒಂದು 6 ಗಂಟೆ ಆಗ್ತಾಯಿದೆ. 6 ಗಂಟೆ ನೋಡ್ಬೋದು, ಇಷ್ಟು ಬೆಳಕು, ಬಿಸಿಲಿಲ್ಲ, ತಣ್ಣಗಿದೆ ವಾತಾವರಣ. ಅಂದರೆ ಈಗ ನಾನು ಟೆರೆಸ್ ಎಲ್ಲ ತೊಳೆದಿದ್ದೀನಿ. ಯಾಕೆಂದರೆ ಇಲ್ಲಿ ಇದರ ಕೆಳಗಡೆನೇ ನಮ್ಮ ರೂಮ್ ಇರೋದು. ಸಿಕ್ಕಾಬಟ್ಟೆ ಕಾವು, ಸಿಕ್ಕಾಬಟ್ಟೆ ಬಿಸಿಲು. ಹಾಗಾಗಿ ಸ್ವಲ್ಪ ಎಲ್ಲನೂ ಗಿಡಗಳಿಗೆಲ್ಲನೂ ನೀರು ಹಾಕಿ ಮೇಲ್ಗಡೆ ಎಲೆಗಳ ಮೇಲೆಲ್ಲನೂ ಕೂಡ ಒಂಥರ ಮಳೆ ರೀತಿಯಲ್ಲಿ ಪೈಪಲ್ಲಿ ನೀರು ಬಿಟ್ಟಿದ್ದೀನಿ. ಎಲ್ಲ ಒಂಥರ ತಂಪಿಗೆ ತಣ್ಣಗಿದೆ ಗಿಡಗಳು. ಹಾಗಾಗಿ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ದಿನ ಆಗಿತ್ತು ನನ್ನ ಟೆರೆಸ್ ಗಾರ್ಡನಲ್ಲಿ ಒಂದಷ್ಟು ಹಣ್ಣುಗಳು ಬಿಡ್ತಾ ಇದ್ದು. ಅಂದರೆ ಅವು ಸಣ್ಣ ಸಣ್ಣವಾಗಿದ್ದಾಗ ನಾನು ವಿಡಿಯೋ ಮಾಡಿದ್ದೆ. ಈಗ ನಾನು ಅವೆಲ್ಲ ಒಂದು ಹಂತಕ್ಕೆ ಸೈಜಿಗೆ ಬಂದಿದ್ದಾವೆ, ಅಂದರೆ ಒಂದು ಹಂತಕ್ಕೆ ದಪ್ಪ ಆಗಿದ್ದಾವೆ ಹಣ್ಣುಗಳೆಲ್ಲ. ಹಂಗಾಗಿ ಅವನ್ನು ನಿಮ್ಮ ಜೊತೆಗೆ ಶೇರ್ ಮಾಡುವ ಅಂದ್ಬಿಟ್ಟು ಶುರು ಮಾಡಿದ್ದೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸ್ನೇಹಿತರೆ, ಈಗ ಇಲ್ಲಿ ನೀವು ನೋಡ್ತಾ ಇರುವಂಥದ್ದು ಚಕ್ಕೋತ ನೋಡ್ಬೋದು. ಗಿಡದ ಹೈಟು ಕೂಡ ತೋರಿಸ್ತೀನಿ ನಿಮಗೆ. ಅಮ್ಮಮ್ಮ ಅಂತಂದರೆ ಒಂದು 2 ಅಡಿ ಇರಬೇಕಷ್ಟೇ. ನಾನು ಇದನ್ನು 16 ಇಂಚ್ ಪಾಟಲ್ಲಿ ಹಾಕಿರೋದು. ಆಲ್ರೆಡಿ ಆಗಲೇ ಫಸ್ಟೇ ಒಂದು 2 ಕಾಯಿ ಕೊಟ್ಟಿತ್ತು ನಮಗೆ. ಈಗ ಇದರಲ್ಲಿ ಒಂದು 5 ಕಾಯಿ ಗುಂಪಾಗಿಬಿಟ್ಟಿತ್ತು. 5ರಲ್ಲಿ ಉದುರೋಗಿ ಕೆಲವು, ಇದು ಒಂದೇ ಉಳಿದಿರೋದು. ಇದೊಂದು ಈ ಗಾತ್ರ ಆಗಿದೆ ನೋಡ್ಬೋದು. ಇನ್ನು ಇದೊಂದು 2-3 ತಿಂಗಳು ಬೇಕಾಗುತ್ತೆ ಇದನ್ನು ನಾವು ತಿನ್ನೋಕ್ಕೆ ಅದು ರೆಡಿಯಾಗಬೇಕು ಅಂತ. ಅಂದರೆ ನೋಡಿ ಸೈಜ್ ನೋಡಿ ಹೆಂಗಿದೆ. ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ದೊಡ್ಡ ಸೈಜು. ಒಂದು ರೀತಿ ನೋಡೋಕ್ಕೆ ಒಂಥರ ಆಶ್ಚರ್ಯ ಅನಿಸುತ್ತೆ, ಜೊತೆಗೆ ಖುಷಿನೂ ಕೂಡ ಆಗುತ್ತೆ. ಬನ್ನಿ ನೆಕ್ಸ್ಟು ಹಣ್ಣಿನ ಗಿಡಗಳಲ್ಲಿ ಯಾವ್ಯಾವ ಥರದ ಹಣ್ಣುಗಳು ಆಗ್ತಾಯಿದ್ದಾವೆ ಇನ್ನೂ ಹೆಚ್ಚೆಚ್ಚು ಅಂತ ಅನ್ನೋದನ್ನು ಶೇರ್ ಮಾಡ್ತೀನಿ. ಇದು ನೋಡಿ, ಈ ಗಿಡ ನಾನು ಒಂದು ವಿಡಿಯೋದಲ್ಲಿ ನಾನು ಇದ್ರ ಹೆಸರು ಹೇಳಿ ಅಂತ ನನಗೆ ಹೇಳಿದ್ದೆ. ನನಗೆ ಅಂದರೆ ಇಲ್ಲಿ ಸ್ಟಿಕ್ಕರ್ ಇತ್ತು, ಆದ್ರೂ ಕೂಡ ಹೆಸರು ಹೇಳಿ ಅಂತ ನನಗೆ ಹೇಳಿದ್ದೆ ನಾನು. ತುಂಬ ಜನ ವ್ಯೂವರ್ಸು ಕಮೆಂಟ್ ಮಾಡಿದ್ರಿ ಇದರ ಹೆಸರನ್ನ. ಅಂದರೆ ಇದು ಪುನರ್ಪುಳಿ ಅಂತ ಅಂದ್ಬಿಟ್ಟು ಹಣ್ಣಿನ ಹೆಸರು. ಇದು ತುಂಬಾ ಹುಳಿ ಇರುತ್ತೆ. ಜೊತೆಗೆ ಇದರ ಡೀಟೇಲ್ಸು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರಿ. ಅಂದರೆ ಇದರಲ್ಲಿ ಹುಳಿ ಮಾಡ್ಬೋದು, ಚಟ್ನಿ ಮಾಡ್ಬೋದು ಅಂತ ಏನೇನೋ ಒಂದಷ್ಟು ಹೇಳಿದ್ರಿ ಸ್ನೇಹಿತರೆ. ಖುಷಿ ಆಯಿತು. ಯಾಕೆಂತಂದರೆ ಒಂದಷ್ಟು ಹಣ್ಣಿನ ಗಿಡಗಳನ್ನು ನಾನು ಹಾಕಿರೋದು, ಅದರ ಟೇಸ್ಟ್ ಏನು ಮಾಡಿಲ್ಲ. ಆದರೂ ಹೊಸ ಥರದ ಹಣ್ಣಿನ ಗಿಡಗಳನ್ನು ಹಾಕ್ತಾ ಇರೋದಲ್ವ, ಹಂಗಾಗಿ ನನಗೂ ಇದರ ಡೀಟೇಲ್ಸ್ ಬೇಕಾಗಿತ್ತು. ತುಂಬ ಜನ ಕಮೆಂಟ್ ಮಾಡಿ ಹೇಳಿದ್ರಿ, ಅದು ನನಗೆ ಖುಷಿ ಆಯಿತು. ಜೊತೆಗೆ ಈ ಒಂದು ಹಣ್ಣಿನ ಗಿಡದ ಡೀಟೇಲ್ಸು ಕೂಡ ಸಿಕ್ತು ಅಂತಲೇ ಹೇಳ್ಬೋದು. ಇದರ ಹೆಸರು ಬಂದು ಪುನರ್ಪುಳಿ ಅಂತ ಅಂದ್ಬಿಟ್ಟು ಹಣ್ಣಿನ ಹೆಸರು. ನೋಡಿ ಎಷ್ಟು ಕ್ಯೂಟಾಗಿದೆ. ಇದು ಫೋಟೋದಲ್ಲೇ ನೋಡ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಇಲ್ಲಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು. ಬನ್ನಿ ಇವಾಗ ನೆಕ್ಸ್ಟ್ ಗಿಡನ ತೋರಿಸ್ತೀನಿ. ಇದು ನೋಡಿ, ಇದು ಕೇಕ್ ಮೇಲೆ ಇಡ್ತಾರಲ್ವ ಚೆರಿ, ಅದು ಇದು ಈಗ ಸ್ಟಾರ್ಟ್ ಆಗ್ತಾಯಿದೆ ಫುಲ್ ಎಲ್ಲ. ಅಂದರೆ ಈ ಕೆಳಗಡೆ ಭಾಗದಲ್ಲಿರುವಂಥ ಇಷ್ಟು ಇದರಲ್ಲಿ ಹೂವಾಗಿ ಮತ್ತು ಕಾಯಿ ಆಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಅದರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮಸ್ತಿದೆ ಅಂತ. ಫುಲ್ ರೆಡ್ ಆಗುತ್ತೆ ಇದು, ರೆಡ್ಡು ಅಥವಾ ಪಿಂಕ್ ಆಗುತ್ತೆ. ಅಂದರೆ ತುಂಬ ಹಣ್ಣಾದರೆ ರೆಡ್ ಆಗುತ್ತೆ, ಲೈಟ್ ಪಿಂಕ್ ಇದೆ ನೋಡಿ ಇವಾಗ. ನೋಡಿ, ಇದನ್ನು ಕೇಕ್ ಮೇಲೆ ಇಡ್ತಾರೆ ನೋಡ್ಬೋದು ನೀವೆಲ್ಲರೂ ಕೂಡ ಟೇಸ್ಟ್ ಮಾಡಿರ್ತೀರ. ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ಅದನ್ನು ಕೂಡ ನನ್ನ ಒಂದು ಟೆರೆಸ್ ಗಾರ್ಡನಲ್ಲಿ ನಾನು ಹಾಕಿದ್ದೀನಿ. ಖುಷಿ ಆಗ್ತಾಯಿದೆ ಈಗ ಅದು ಕಾಯಿಗಳು ಬಿಡ್ತಾ ಇರೋದು. ಇದು ನೋಡ್ಬೋದು ಹಮಟೆ ಗಿಡ. ಕಳೆದ ವಿಡಿಯೋದಲ್ಲಿ ಇದನ್ನು ಕೂಡ ತೋರಿಸಿದ್ದೆ, ಇದರ ಡೀಟೇಲ್ಸು ಕೂಡ ಕೊಟ್ಟಿದ್ದೆ. ತುಂಬ ಜನ ಒಳ್ಳೆ ಪ್ರಯತ್ನ ಅಂತ ಅನ್ನೋ ಥರನೂ ಕೂಡ ಹೇಳ್ತಾಯಿದ್ರಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಗಾಳಿ ಬೀಸ್ತಾ ಇದೆ ಇವಾಗ. ತುಂಬಾ ಬಿಸಿಲಿತ್ತು ಬೆಳಗ್ಗೆಯಿಂದ. ಈಗ 6 ಗಂಟೆ ಆಗಿದೆಯಲ್ಲ, ಹಾಗಾಗಿ ಸೂರು ಗಾಳಿ ತಣ್ಣಗೆ. ಬನ್ನಿ ನೆಕ್ಸ್ಟ್ ಗಿಡ ತೋರಿಸ್ತೀನಿ. ಇದು ಹಮಟೆಕಾಯಿ ಎಷ್ಟು ಬಿಟ್ಟಿದೆ ನೋಡಿ. ಇನ್ನೂ ಬಿಡುತ್ತೆ ಇಲ್ಲೆಲ್ಲ ನೋಡಿ, ಹೂವೆಲ್ಲ ಆಗಿ ಕಾಯಿಗಳು ಶುರು ಆಗ್ತಾ ಇದ್ದಾವೆ. ಇನ್ನೂ ಜಾಸ್ತಿ ಬರುತ್ತೆ. ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ನೆಕ್ಸ್ಟು ನೋಡಿ, ಇದು ಮಾವಿನ ಗಿಡ. ಸುಮಾರು ತುಂಬ ಸಣ್ಣ ಇತ್ತು, ಆವಾಗ ನಾನು ವಿಡಿಯೋ ಮಾಡಿ ಹಾಕಿದ್ದು. ಇದು ಇಲ್ಲಿ ನೋಡ್ಬೋದು ಬನಾನಾ ಮ್ಯಾಂಗೋ ಎಷ್ಟು ಉದ್ದ ಇದೆ ನೋಡಿ. ನನ್ನ ಹಸ್ತ ಏನು ಬರುತ್ತೆ, ಈ ಹಸ್ತ ಇದರಷ್ಟು ಉದ್ದ ಇದೆ ನೋಡಿ. ಕರೆಕ್ಟಾಗಿ ಅಷ್ಟೇ ಉದ್ದ, ಅದಕ್ಕಿಂತನೂ ಉದ್ದ ಇದೆ ಕಾಯಿ ನೋಡಿ. ಫುಲ್ ಕಲರ್ ಚೇಂಜ್ ಆಗ್ತಾಯಿದೆ. ಇಲ್ಲೆಲ್ಲ ಫುಲ್ ರೆಡ್ ಆಗ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದ್ರ ಪಕ್ಕದಲ್ಲೇ ಬಂದರೆ, ಅಂದರೆ ಒಂದೊಂದೇ ಇದೆ, ಜಾಸ್ತಿ ಇಲ್ಲ. ಅಂದರೆ ಫಸ್ಟ್ ಟೈಮ್ ಅಲ್ವಾ, ಹಂಗಾಗಿ ಒಂದೊಂದೇ ಉಳ್ಕೊಂಡಿದೆ. ಇದು ನೋಡ್ಬೋದು, ಇದು ಆ್ಯಪಲ್ ಮ್ಯಾಂಗೋ.
ಆಲ್ಮೋಸ್ಟ್ ಇದು ಒಂದು 1 kg ಬರುತ್ತೆ ಕಾಯಿ ಅಂತ ನಂಗೆ ಹೇಳಿದ್ರು. ಇದ್ರ ಕಲರ್ ನೋಡಿ ಸ್ನೇಹಿತರೆ ಹೆಂಗಿದೆ ಅಂತ, ನೋಡ್ತಿದ್ರೆ ಒಂದು ರೀತಿ ಖುಷಿ ಆಗುತ್ತೆ. ಇದೊಂದು ಮ್ಯಾಂಗೋ, ಇದು ಆ್ಯಪಲ್ ಮ್ಯಾಂಗೋ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಮಾತ್ರ. ಅದಕ್ಕೆಲ್ಲ ಬ್ಯಾಗ್ ಕವರ್ ಹಾಕ್ತೀನಿ. ಈಗ ನಿಮಗೆ ವೀಡಿಯೋ ಮಾಡಿ ತೋರಿಸ್ಬೇಕು ಅಂದ್ಬಿಟ್ಟು ಇದು ಕವರ್ ಹಾಕಿದ್ದೆ, ಇದು ನೆಟ್ ಕವರು, ಅದನ್ನು ತೆಗ್ದಿದ್ದೀನಿ. ಹಿಂಗೆ ನೆಕ್ಸ್ಟು ಮತ್ತೇನು ಅದನ್ನು ಹಾಕ್ತೀನಿ ಸೇಫ್ಟಿಗೆ. ಯಾಕೆಂದರೆ ಗಾಳಿ ಬೀಸಿದ್ರೆ ಅಕಸ್ಮಾತ್ ಏನಾದ್ರು ಬಿದ್ದೋದ್ರೆ ಅದು ಕಾಯಿ ಅದರೊಳಗಡೆ ಉಳಿಯುತ್ತೆ, ಕೆಳಗಡೆ ಬೀಳೋದಿಲ್ಲ. ಇನ್ನು ನೆಕ್ಸ್ಟು ನೋಡ್ಬೋದು, ಇದು ವಾಟರ್ ಆ್ಯಪಲ್ಲು. ನಾನು ಇಷ್ಟು ಚಿಕ್ಕ ಗಿಡದಲ್ಲೇ ಇವಾಗ ಆಲ್ರೆಡಿ ಹೂವು ಸ್ಟಾರ್ಟ್ ಆಗ್ತಾಯಿದೆ. ಫಸ್ಟ್ ಒಂದು ರೌಂಡು ಹೂವಾಗಿ ಇಲ್ಲಿ ನೋಡ್ಬೋದು ಎಲ್ಲ ಉದುರೋಯ್ತು. ಮತ್ತೆ ಇನ್ನೊಂದು ರೌಂಡು ಹೂವು ಆಗ್ತಾಯಿದ್ದಾವೆ. ಎಲ್ಲ ಅದರಲ್ಲೂ ಬರ್ತಾಯಿದ್ದೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಮತ್ತು ಇಲ್ಲಿ ನೋಡಿ. ಇದು ಯಾವ ಕಲರ್ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಅಂದರೆ ಅದು ವೈಟ್ ಬರುತ್ತೋ, ಗ್ರೀನ್ ಬರುತ್ತೋ, ರೆಡ್ ಬರುತ್ತೋ, ಯಾವ್ದು ಬರುತ್ತೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ತುಂಬ ಗಿಡದಲ್ಲಿ ಬರ್ತಾಯಿದೆ ಹೂಗಳು. ಇದು ವಾಟರ್ ಆ್ಯಪಲ್ಲು, ಕಲರ್ ಗೊತ್ತಿಲ್ಲ. ನೆಕ್ಸ್ಟು ಅಪ್ಡೇಟ್ ಕೊಡ್ತೀನಿ ನಿಮಗೆ. ಅಲ್ಲಿಂದ ಬಂದರೆ ಈ ಕಡೆ ನೋಡಿ, ಫುಲ್ ಅಂಜೂರ ಗಿಡದು ತುಂಬೋಗಿದೆ. ಫುಲ್ ಖುಷಿಯಾಗುತ್ತೆ ಮಾತ್ರ ಈ ಒಂದು ಗಿಡ ನೋಡಿದ್ರೆ. ಬಾಗ್ತಾಯಿದೆ ಗಿಡ ತೂಕಕ್ಕೆ, ಅಷ್ಟು ಚೆನ್ನಾಗಿ ಬಂದಿದೆ ಈ ಗಿಡದಲ್ಲಿ. ಮತ್ತು ಅಂಜೂರದಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ ತುಂಬಾ ಇದೆ. ಹಂಗಾಗಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇದರ ಡೀಟೇಲ್ಸು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗ ಅಂದರೆ ಹಣ್ಣುಗಳು ಯಾವ ಸೈಜು, ಅಂದರೆ ತುಂಬ ಸಣ್ಣ ಇದ್ದಾಗ ನಾನು ವೀಡಿಯೋ ಮಾಡಿ ತೋರಿಸಿದ್ದು. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ನಿಮಗೊಂದು ಅಪ್ಡೇಟ್ ಇರಲಿ ಅಂತ ಅಷ್ಟೇ. ಇಲ್ಲಿ ನೋಡ್ಬೋದು ಅಂಜೂರ. ಗುಲಾಬಿ ಗಿಡಗಳಲ್ಲೂ ಕೂಡ ಹೂಗಳಾಗ್ತಾ ಇರೋದು ನೋಡ್ಬೋದು. ಮೊನ್ನೆ ಹೂಗಳೆಲ್ಲ ತೆಗೆದ್ಲು ನನ್ನ ಮಗಳು, ಉಳಿದವಿಷ್ಟು ಇದ್ದಾವೆ. ನೆಕ್ಸ್ಟ್ ಇಲ್ಲಿ ನೋಡಿ, ದಾಳಿಂಬೆ ಕಲರ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ, ಕತ್ಲೆ ಆಗ್ತಾ ವಿಡಿಯೋ ಕ್ಲಾರಿಟಿ ಸ್ವಲ್ಪ ಕಮ್ಮಿ ಆಗ್ತದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫುಲ್ ಸೈಜ್ ಆಗಿದ್ದಾವೆ ಇವೆಲ್ಲ. ಇಲ್ಲಿ ನೋಡಿ, ಇದು ಒಳಗಡೆ ಸೀಡ್ಸು ಕೂಡ ರೆಡ್ಡೇ ಇರುತ್ತೆ, ಫುಲ್ ರೆಡ್ ಇರುತ್ತೆ. ನೋಡಿ ಎಷ್ಟು ಇದರಲ್ಲಿ ಆಗಿರುವಂಥದ್ದು ದಾಳಿಂಬೆ ಗಿಡದಲ್ಲಿ. ಈ ಸಲ ದಾಳಿಂಬೆ ಕೂಡ ತುಂಬಾ ಬಂದಿರೋದು. ಕಳಿಸಲ ಒಂದೇ 3 ಕಾಯಿ ಕೊಟ್ಟಿತ್ತು ಅಷ್ಟೇ. ಈ ಸಲ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಈ ಸಲ ತುಂಬ ಚೆನ್ನಾಗಿ ಗೊಬ್ಬರ ಇದೆಲ್ಲ ಚೆನ್ನಾಗಿ ಕೊಟ್ಟಿರೋದಕ್ಕೆ ಈ ಸಲ ತುಂಬ ಚೆನ್ನಾಗಿ ಬಂದಿರೋದು ಸ್ನೇಹಿತರೆ. ಅದಾದಮೇಲೆ ಪಕ್ಕದಲ್ಲಿ ನಿಂಬೆ ಗಿಡ ನೋಡಿ. ಇಲ್ಲಿ ನೋಡಿ, ಒಂದೊಂದು ಇದರಲ್ಲಿ ಬಂಚಲ್ಲಿ 3 4 ಈ ಥರ. ಇಲ್ಲಿ ನೋಡಿ, ಗಿಡಕ್ಕೆ ಭಾರಕ್ಕೆ ತೂಕಕ್ಕೆ ಬಗ್ಗೋಗ್ಬಿಟ್ಟೈತೆ ಗಿಡ, ಅಷ್ಟು ಬಂದಿದ್ದಾವೆ ನೋಡಿ. ನಿಂಬೆ ಗಿಡದಲ್ಲೂ ಕೂಡ ಸಿಕ್ಕಾಬಟ್ಟೆ ಕಾಯಿಗಳು ಬಂದಿದ್ದಾವೆ. ಮತ್ತು ಇಲ್ಲಿ ನೋಡಿ ಸೈಜು 100 ಗ್ರಾಮ್ ಬರುತ್ತೆ ಒಂದು ಕಾಯಿ. ಅದರ ಜೊತೆಲಿ ಈ ಕಡೆ ಆಗಲೇ ಮತ್ತೆ ಹೂ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಈ ಸಲ ನಿಂಬೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನೋಡಿ. ಒಂದು ಫೋಟೋ ತಗೋತೀನಿ ಹಂಗೇ. ಮತ್ತು ಹಾಗೆ ಇಲ್ಲಿ ಬಂದರೆ ಫುಲ್ಲು ಮಾವಿನಕಾಯಿ ನೋಡಿ ಸ್ನೇಹಿತರೆ. ಫುಲ್ ಕೆಳಗೆ ತೂಕಕ್ಕೆ ಪೂರ್ತಿ ಬಗ್ಬಿಟ್ಟಿದೆ ನೋಡಿ ಗಿಡ. ಇಲ್ಲಿ ನೋಡಿ ಎಷ್ಟು ಖುಷಿ ಅನ್ನಿಸ್ತದೆ ಗೊತ್ತಾ. ಇದು ಒಂದು ಹಣ್ಣಾಗಿದೆ ಸ್ನೇಹಿತರೆ. ಇದು ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಇದು ಇನ್ನೂ ಹಣ್ಣಾಗುತ್ತೆ ಇದು. ಇಲ್ಲಿ ನೋಡಿ, ಫುಲ್ ಇಲ್ಲಿ 5 ಕಾಯಿಗಳು ಬಂದಿರೋದು. ಹಾಗೆ ಇಲ್ಲಿ ಮೇಲೆ ತೋರಿಸ್ತೀನಿ ನೋಡಿ. ಮತ್ತೆ ಅಲ್ಲಿ ಅದು ಸೈಜ್ ಆಗ್ತಾಯಿದೆ. ಇಲ್ಲಿ ಹಿಂದೆನೇ ಹೂಗಳಾಗ್ತಾ ಇದ್ದಾವೆ. ಇಲ್ಲಿ ನೋಡಿ, ಎಲ್ಲದರಲ್ಲೂ ಹೊಸ ಬ್ರಾಂಚಸಲ್ಲಿ ಎಲ್ಲದರಲ್ಲೂ ಕೂಡ ಹೂಗಳು ಬರ್ತಾಯಿದೆ. ಒಂದು ರೀತಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಇಲ್ಲಿ ನೋಡಿ, ಹಂಗೆ ಈ ಕಡೆ ಆರೆಂಜು. ಇದು ನೋಡಿ, ನಾಗ್ಪುರ ಆರೆಂಜು ಸುಮಾರು ಬಿಟ್ಟಿತ್ತು ಇದರಲ್ಲಿ. ಇಲ್ಲ ಅಂತಂದರೂ ಬಂಚೇ ಬಂದಿತ್ತು.
ಉಳ್ಕೊಂಡಿದ್ದು ಒಂದು 3 ಉಳ್ಕೊಳ್ತು ಅಷ್ಟೇ. ಯಾಕೆ ಅಂತಂದರೆ ಇವಕ್ಕೆ ತುಂಬ ಅಂದರೆ ನಿಂಬೆ ಗಿಡ ಆಗಲಿ ಅಥವಾ ಇದಾಗಲಿ ಒಂಥರ ಸೆನ್ಸಿಟಿವ್ ಗಿಡಗಳಿವು. ಹಂಗಾಗಿ ಇಲ್ಲಿ ನೋಡಿ 3 ಆರೆಂಜ್ ಇದೆ ಇದರಲ್ಲಿ. ಇನ್ನು ನೆಕ್ಸ್ಟು ಇದಕ್ಕೆಲ್ಲ ಒಂದು ಸ್ವಲ್ಪ ಯಾವ ರೀತಿ ಗೊಬ್ಬರ ಕೊಡ್ತೀನಿ ಏನು ಎತ್ತ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ಈ ಕಡೆ ಪಕ್ಕದಲ್ಲಿ ಬಂದರೆ ಇಲ್ಲೊಂದು, ಇಲ್ಲಿ ನೋಡಿ ತೂಕಕ್ಕೆ ಫುಲ್ಲು ಕೆಳಗಡೆ ಬಾಗ್ಬಿಟ್ಟೈತೆ ಗಿಡ. ಇದರಲ್ಲೂ ಒಂದೇ ಉಳ್ಕೊಂಡಿದ್ದು, ಇದು ಕೂಡ ಸಿಕ್ಕಾಬಡೆ ಸೈಜ್ ಇದೆ. ಇದು ನೋಡ್ಬೋದು, ಇದು ಕೂಡ ಇನ್ನೊಂದು ವಾರದಲ್ಲಿ ಹಣ್ಣಾಗ್ಬೋದು. ಹಣ್ಣಾದಾಗ ಹಾರ್ವೆಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿ, ನೋಡೋಕ್ಕೆ ಒಂದು ಚಂದ ಸ್ನೇಹಿತರೆ. ನಿಮ್ಗೆ ಹೆಂಗೆ ಅನಿಸುತ್ತೆ ನನ್ನ ವೀಡಿಯೋಸ್ಗಳು ಅಂತ ಕಮೆಂಟ್ ಮಾಡಿ ಪ್ಲೀಸ್. ಫುಲ್ ತೂಕಕ್ಕೆ ಬಗ್ಬಿಟ್ಟೈತೆ ಗಿಡನೇ. ಹಾಗೆ ಇಲ್ಲಿ ಮಲಿನಾ ಟೆನಿಸ್ ಬಾಲ್ ಚರಿ, ಇದು ಕೂಡ ತುಂಬಾ ಬರ್ತಾ ಇದ್ದಾವೆ. ಅಂದರೆ ಇನ್ನೂ ಸೈಜ್ ಆಗಿಲ್ಲ, ಫುಲ್ ಆಗಿದ್ದಾವೆ ಗಿಡಗಳಲ್ಲಿ ನೋಡಿ. ಹಾಗೆಯೇ ಇಲ್ಲಿ ಹೂಗಳು ಕೂಡ ಆಗ್ತಾ ಇದ್ದಾವೆ, ಮತ್ತು ಹೊಸ ಹೂಗಳು ಆಗ್ತಾ ಇದ್ದಾವೆ ನೋಡಿ. ಬನ್ನಿ ಇವಾಗ ಮೇಲ್ಗಡೆ ಇನ್ನೊಂದು 2-3 ಗಿಡದಲ್ಲಿ ಹಣ್ಣುಗಳಿದ್ದಾವೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ಫುಲ್ ರೆಡ್ ಬೀಟ್ರೂಟ್ ಕಲರ್ ಸೀಬೆ. ಇದು ಕೂಡ ಚೆನ್ನಾಗಿ ಸೈಜ್ ಆಗ್ತಾಯಿದೆ ನೋಡಿ. ಕಲರ್ ನೋಡಿ ಹೆಂಗೆ ಕಾಣಿಸುತ್ತೆ, ಬ್ಲ್ಯಾಕ್ ಕಲರ್ ಥರ. ಹಾಗೆ ಇಲ್ಲಿ ನೋಡಿ, ಇದು ಬನಾನಾ ಮ್ಯಾಂಗೋನೇ. ಕೆಳಗಡೆ ತೋರಿಸ್ತೆ ನೋಡಿ ನಾನು. ಆ ಗಿಡದ ಥರನೇ ಇದು ಕೂಡ ಬನಾನಾ ಮ್ಯಾಂಗೋ. ಅಂದರೆ ನಾನು ತಗೊಂಡಾಗ ಅವರು ಅದರಲ್ಲಿ ಹಂಗೇಳೇ ಕೊಟ್ಟಿದ್ದು, ಇದು ಬನಾನಾ ಮ್ಯಾಂಗೋ ಅಂತಲೇ. ಇದು ಕೂಡ ನೋಡಿ ಸುಮಾರು ಕಾಯಿಗಳು ಉಳ್ಕೊಂಡಿದ್ದಾವೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಎಲ್ಲ ಗಾಳಿ ಬಂದರೂ ಕೂಡ ಉದುರಿಲ್ಲ, ಒಂದಷ್ಟು ಉಳಿದಿದ್ದಾವೆ. ನೋಡೋಣ ಎಷ್ಟು ಉಳಿಯುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, ಗಾಳಿ ಚೆನ್ನಾಗಿ ಬೀಸ್ತಾ ಇದೆ ಇವತ್ತು. ಮತ್ತು ಹಾಗೆಯೇ ದಾಳಿಂಬೆ ಗಿಡದಲ್ಲಿ ಫುಲ್ಲು ಕಾಯಿಗಳಾಗಿದ್ದಾವೆ. ಇಲ್ಲಿ ನೋಡಿ, ಸ್ವಲ್ಪ ಕತ್ತಲಾಗಿರೋದ್ರಿಂದ ಒಂಚೂರು ಕಲರು ವಿಡಿಯೋ ಕ್ವಾಲಿಟಿ. ಇನ್ನು ದ್ರಾಕ್ಷಿ ಸ್ನೇಹಿತರೆ, ಇದು ನೋಡಿ, ಇದು ಕೂಡ ಎಲ್ಲ ಸೈಜ್ ಆಗ್ತಾ ಇದ್ದಾವೆ. ನಿಮಗೆ ಅಪ್ಡೇಟ್ ಕೊಡ್ತಿದ್ದೀನಿ ಅಷ್ಟೇ ನಾನು. ಮತ್ತೆ ಅದೇ ವಿಡಿಯೋ ಹಾಕ್ತೀನಿ ಅಂತ ಅಂದ್ಕೋಬೇಡಿ. ಅಂದರೆ ಅವಾಗ ಹೆಂಗಿದ್ವು ಮತ್ತು ಈಗ ಯಾವ ಥರ ಇದೆ ಹಣ್ಣುಗಳು ಅನ್ನೋದನ್ನು ನಿಮಗೆ ಶೇರ್ ಮಾಡ್ತಿರೋದಷ್ಟೇ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳಿಕೊಂಡು ನೆಕ್ಸ್ಟು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಮ ಜೊತೆಗೆ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.